ಇಬ್ಬರು ನಾಯಕರು ಜೊತೆಯಲ್ಲೇ ನಿಂತು ಕೈ ಮೇಲೆತ್ತಿ ಒಂದಾಗಿದ್ದೇವೆ ಅಂತ ತೋರಿಸಿದ್ರು ಅಂದರೆ ಸದ್ಯಕ್ಕಿರುವ ಗೊಂದಲಗಳು ಸ್ವಲ್ಪ ದೂರ ಆಗಿದೆ ಅಂತಲೇ ಅರ್ಥ. ಇವತ್ತು ಇದ್ದಕ್ಕಿದ್ದಂತೆ ಮಾಧ್ಯಮದ ಕ್ಯಾಮರಾದ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರ ಕೈಯನ್ನು ಹಿಡಿದೆತ್ತಿ ನಮ್ಮ ನಡುವೆ ಯಾವುದೇ ಬಿರುಕಿಲ್ಲ ಎಂಬ ಸಂದೇಶ ರವಾನಿಸುವ ಪ್ರಯತ್ನ ಮಾಡಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಬಿರುಕಿಗೆ ತೇಪೆ. ಕಾಂಗ್ರೆಸ್ನಲ್ಲಿ ಚಾಲ್ತಿಯಲ್ಲಿರುವ ಮಾತಿನ ಪ್ರಕಾರ, ಅಂದರೆ ಕಾಂಗ್ರೆಸ್ನವರು ಹೇಳ್ತಾ ಇರೋ ಪ್ರಕಾರ 2023ರಲ್ಲಿ ನಡೆದಿರುವ ಒಪ್ಪಂದದ ಪ್ರಕಾರ ಈ ವರ್ಷದ ನವೆಂಬರ್ ನಂತರ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಅವರು ಪಟ್ಟವನ್ನು ಬಿಟ್ಟುಕೊಡಬೇಕು ಅಂತ ಅವರು ಹೇಳ್ಕೊಳ್ತಿದ್ದಾರೆ. ಹಾಗಂತ ಇದನ್ನು CM ಸಿದ್ದರಾಮಯ್ಯನವರ ಪಾಳೆಯದವರೇನು ಒಪ್ಕೊಂಡಿಲ್ಲ. ಶಾಸಕರು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಉಪಮುಖ್ಯಮಂತ್ರಿಯವರ ಬೆನ್ನಿಗೆ ನಿಂತಿರುವಂತಹ ಕೆಲ ಶಾಸಕರು ಒಪ್ಪಂದವನ್ನು ನೆನಪು ಮಾಡಿಸ್ತಾ ಇದ್ದಾರೆ. ಹೈಕಮಾಂಡ್ನ ಜವಾಬ್ದಾರಿಯನ್ನು ನೆನಪಿಸ್ತಾ ಇದ್ದಾರೆ. ಇವೆಲ್ಲವೂ ಬಹಿರಂಗವಾಗಿ ನಡೆಯಲು ಶುರುವಾಗಿರುವಾಗಲೇ ಮೈಸೂರಿನಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿದೆ. ಬಂಡೆ ಅಂತೇಳಿ ಯಾರನ್ನ ಹೇಳ್ತೀವಿ ಗೊತ್ತಿದೆ. ಆ ಬಂಡೆಯ ಪಕ್ಕದಲ್ಲೇ ನಿಲ್ಲಿಸ್ಕೊಂಡೇ ಅವರು ಹೇಳಿದ್ದಾರೆ ನಮ್ಮ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿದೆ. ಜೊತೆಗೆ ಉಪಮುಖ್ಯಮಂತ್ರಿಯವರ ಕೈ ಹಿಡಿದು ಮೇಲೆತ್ತಿ ಒಗ್ಗಟ್ಟಿನ ಸಂದೇಶವನ್ನು ರವಾನಿಸಿದ್ದಾರೆ. ಸಿದ್ದರಾಮಯ್ಯನವರ ನುಡಿ ಮತ್ತು ನಡೆಗೆ DCM ಡಿ.ಕೆ. ಶಿವಕುಮಾರ್ ನಗುಮುಖದಿಂದಲೇ, ಅವರು ಯಾವುದೇ ಮಾತುಗಳನ್ನು ಆಡಿಲ್ಲ, ಆದರೆ ಬಹಳ ನಗ್ನಗ್ತಾನೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದರ ನಡುವೆಯೇ ಹೈಕಮಾಂಡ್ ಕಳಿಸಿಕೊಟ್ಟಿರುವಂತಹ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಂದು ಕಾಂಗ್ರೆಸ್ ಶಾಸಕರ ಜೊತೆಗೆ ಚರ್ಚೆಯನ್ನು ಶುರು ಮಾಡಿದ್ದಾರೆ. ಶಾಸಕರ ಅಹವಾಲು ಸ್ವೀಕರಿಸ್ತಾ ಇದ್ದಾರೆ. ಮುನಿಸಿಕೊಂಡವರಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಬೆದರಿಸ್ತಾ ಇರುವಂಥವ್ರಿಗೆ ಎಚ್ಚರಿಕೆಯ ಮಾತುಗಳನ್ನೂ ಹೇಳಿ ಕಳಿಸ್ತಾ ಇದ್ದಾರೆ. ಹೀಗೆ ಬಿರುಕಿಗೆ ತೇಪೆ ಹಚ್ಚುವ ಕಾರ್ಯ ಭರದಿಂದ ಸಾಗ್ತಾ ಇದೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ನಿಮಗೆ ಕೊಡ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಹಾಸನದಲ್ಲೇಕೆ ಹೃದಯಾಘಾತ. ಬಹುಶಃ ಇದೊಂದು ದೊಡ್ಡ ಯಕ್ಷ ಪ್ರಶ್ನೆಯಂತೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ, ಸರ್ಕಾರವನ್ನು ಕೂಡ ಕಾಡ್ತಾ ಇದೆ. ಇದ್ದಕ್ಕಿದ್ದಂತೆ ಹೃದಯಾಘಾತದ ಪ್ರಕರಣಗಳು ಹಾಸನದ ಜಿಲ್ಲೆ ಒಂದರಲ್ಲಿ ಜಾಸ್ತಿ ರಿಪೋರ್ಟ್ ಆಗ್ತಾ ಇದ್ದಾವೆ. ಇದರ ಬಗ್ಗೆ ಅಧ್ಯಯನ ನಡೆಸೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿದೆ. ಹೃದ್ರೋಗ ತಜ್ಞರು ಕೂಡ ಧೈರ್ಯ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಹೃದಯಾಘಾತ ಹೆಚ್ಚಾಗೋದಕ್ಕೆ ಕಾರಣ ಏನು, ಆತಂಕ ಪಡದೆ ಎಚ್ಚರಿಕೆ ವಹಿಸಲೇಬೇಕಾದಂತಹ ಅಂಶಗಳು ಏನೇನು ಅನ್ನೋದನ್ನು ಕೂಡ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ನಿಮಗೆ ತೋರಿಸ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಿರುಕಿಗೆ ತೇಪೆ ಹಚ್ಚುವಂತಹ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಇತ್ತೀಚೆಗೆ ಈ ಶಾಸಕರ ಜೊತೆಗೆ ಮಾತನಾಡ್ತಾ ಇರುವಂಥ ಪ್ರಸಂಗಗಳನ್ನು ನಾವು ನೋಡ್ತಾ ಇದ್ರೆ ನೀವು ನೆನಪು ಮಾಡಿಕೊಂಡ್ರು ಕೂಡ ಯಾವಾಗೆಲ್ಲ ಶಾಸಕರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೋ, ಅಸಮಾಧಾನವನ್ನು ಹೊರಹಾಕಿದ್ದಾರೋ, ಅಥವಾ ನಾಯಕತ್ವ ಬದಲಾವಣೆಯ ಬಗೆಗಿನ ಚರ್ಚೆ ಬಹಿರಂಗವಾಗಿ ವ್ಯಕ್ತ ಆಗೋದಕ್ಕೆ ಶುರುವಾಗಿದೆಯೋ ಅಂಥ ಸಂದರ್ಭದಲ್ಲಿ ಮಾತ್ರ ಉಸ್ತುವಾರಿಯವರು ಓಡೋಡಿ ಬಂದು ಇಲ್ಲಿ ಕೂತ್ಕೊಂಡು ಶಾಸಕರ ಜೊತೆಗೆ ಕರೆಸಿ 1-to-1 ಮಾತುಕತೆಯೇನೋ, ಅವ್ರನ್ನ ಸಮಾಧಾನ ಪಡಿಸೋದೇನೋ, ಅವರ ಅಹವಾಲು ಕೇಳೋದೇನೋ, ಅವರ ಸಮಸ್ಯೆಗಳನ್ನು ಆಲಿಸೋದೇನೋ ಇವೆಲ್ಲವೂ ಕೂಡ ಮಾಡ್ತಾ ಹೋಗ್ತಾರೆ. ಅದರ ಮುಂದುವರಿದ ಭಾಗದಂತಿದೆ. ಆದರೆ ಸುರ್ಜೇವಾಲಾ ಅವರ ಪ್ರಕಾರ ಇದೊಂದು ಸಂಘಟನಾತ್ಮಕ ಪ್ರಕ್ರಿಯೆ, ಸಂಘಟನೆಯನ್ನು ಬಲಪಡಿಸುವ ಪ್ರಕ್ರಿಯೆ, ಸುದೀರ್ಘ ಪ್ರಕ್ರಿಯೆಯಂತೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೈ ಎತ್ತಿ ಕೊಟ್ಟಿರುವಂತಹ ಸಂದೇಶ ಏನು ಇವರದೇ ತೋರಿಸ್ತೀನಿ. ಕ್ಷಿಪ್ರ ಕ್ರಾಂತಿಯಾಗದು ಶತಸಿದ್ಧ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಮ್ಮ ಸರ್ಕಾರವೇ ಬಂಡೆಯಂತೆ ಇರುತ್ತೆ ಎನ್ನುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಮಾತು ಕೇಳಿ ಪಕ್ಕದಲ್ಲೇ ನಿಂತಿದ್ದ DCMಗೆ ಮುಗುಳ್ನಗೆ. ನಂತರ ತಾವಾಗಿಯೇ DCM ಕೈ ಹಿಡಿದು ಎತ್ತಿ ತೋರಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದೆಲ್ಲ ನಡೆದಿದ್ದು ಇವತ್ತು ಮೈಸೂರಿನಲ್ಲಿ. ಈ ಮೂಲಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೈ ನಾಯಕರಿಗೆ ಸ್ಪಷ್ಟ ಸಂದೇಶ ರವಾನಿಸಲು DCM ಮುಂದಾಗಿದ್ದಾರೆ. ನಮ್ಮ ಸರ್ಕಾರ ಬಂಡೆ ಥರ 5 ವರ್ಷ ಇರುತ್ತೆ, ನಾನು DKಶಿಯು ಒಟ್ಟಾಗೆ ಇರುತ್ತೇವೆ ಎಂದು ಪಕ್ಕದಲ್ಲೇ ಇದ್ದ DK ಕೈ ಎತ್ತಿದ CM ಎಲ್ಲ ರಾಜಕೀಯ ಗೊಂದಲಗಳಿಗೆ ಒಂದೇ ಏಟಿನ ಪರಿಹಾರ ಕೊಡುವ ಪ್ರಯತ್ನ ಮಾಡಿದ್ರು. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ.
ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ? ಯಾಕಂದ್ರೆ ಅವ್ರು ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಇಷ್ಟಕ್ಕೂ ಸಿಎಂ ಹಾಗೂ ಡಿಸಿಎಂ ಮೈಸೂರಿಗೆ ಯಾವುದೇ ರಾಜಕೀಯ ರ್ಯಾಲಿ ಮಾಡೋದಕ್ಕಾಗಿ ಅಲ್ಲ. 92 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಭರ್ತಿಯಾಗಿದೆ ಕೆಆರ್ಎಸ್ ಡ್ಯಾಂ. ಹೀಗಾಗಿ ತುಂಬಿದ ಕೃಷ್ಣಾ ರಾಜಸಾಗರದಲ್ಲಿ ತಾಯಿ ಕಾವೇರಿಗೆ ಸರ್ಕಾರದ ವತಿಯಿಂದ ಸಾಂಪ್ರದಾಯಿಕ ಬಾಗಿನ ಅರ್ಪಿಸಲೆಂದು ಬಂದಿದ್ರು. ಈ ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಬೆಂಗಳೂರಿನಿಂದ ಮೈಸೂರು ಏರ್ಪೋರ್ಟ್ಗೆ ಬಂದಿದ್ದ ಸಿಎಂ ಡಿಸಿಎಂ ರಾಜ್ಯ ರಾಜಕಾರಣಕ್ಕೆ ಅತಿ ದೊಡ್ಡ ಸಂದೇಶ ರವಾನೆ ಮಾಡಿದ್ರು. ಡಿಸಿಎಂ ಕೈ ಎತ್ತಿದ ಸಿಎಂ ಕೊಟ್ಟ ಸಂದೇಶ ನೂರಾರು ಲೆಕ್ಕಾಚಾರಗಳಿಗೆ ಥಳುಕು ಹಾಕ್ಕೊಂಡಿತ್ತು. ಸಿಎಂ ಡಿಸಿಎಂ ನಡುವೆ ಬಿರುಕಿಲ್ಲ ಎಂದು ತೋರಿಸುವ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಕೈ ಹಾಕಿರುವುದು ಸ್ಪಷ್ಟವಿದೆ. ಪಕ್ಷದಲ್ಲಿ ಉಂಟಾಗಿರುವ ಡ್ಯಾಮೇಜ್ಗಳನ್ನು ಕಂಟ್ರೋಲ್ ಮಾಡಲು ಸಿಎಂ ಯತ್ನಿಸುತ್ತಿದ್ದಾರೆ ಎಂಬ ಅನುಮಾನ ಮೂಡಿದ್ದು, ಶಿವಕುಮಾರ್ ಬೆಂಬಲದೊಂದಿಗೆ ಮುಂದುವರಿಯುವ ವಿಶ್ವಾಸವನ್ನ ಸಿಎಂ ವ್ಯಕ್ತಪಡಿಸಿದಂತಿದೆ. ಈ ಮೂಲಕ ಸೆಪ್ಟೆಂಬರ್ ಕ್ರಾಂತಿ ಚರ್ಚೆಯನ್ನೇ ಬುಡಮೇಲು ಮಾಡುವ ಪ್ರಯತ್ನಕ್ಕೆ ಸಿಎಂ ಮುಂದಾಗಿದ್ದಾರೆ. ಅಲ್ಲದೆ ಸಿಎಂ ಮಾತುಗಳಿಗೆ ನಗುತ್ತಲೇ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಅವರು ಪೂರ್ಣಾವಧಿಯವರೆಗೂ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಲ್ಲುತ್ತಾರೆ ಎಂಬ ಪ್ರಶ್ನೆ ಇದ್ದೇ ಇದೆ. ಆದರೆ ಸಿಎಂ ಹಾಗೂ ಡಿಸಿಎಂ ಮೈಸೂರಿನಲ್ಲಿ ಜೋಡೆತ್ತುಗಳ ರೀತಿಯಲ್ಲಿ ಕೈ ಎತ್ತಿ ನಾವಿಬ್ಬರೂ ಒಂದಾಗಿದ್ದೇವೆ ಎಂಬ ಸಂದೇಶ ನೀಡುತ್ತಿದ್ರೆ, ಇತ್ತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತ್ರ ಸರ್ಕಾರದ ಬಾಳಿಕೆಯ ಬಗ್ಗೆ ಖಣಿ ಹೇಳುತ್ತಲೇ ಇದ್ದಾರೆ. ಇಷ್ಟು ದಿನ ನವೆಂಬರ್ ನಂತರ ಸಿಎಂ ಬದಲಾಗ್ತಾರೆ ಎನ್ನುತ್ತಿದ್ದವರು ಈಗ ದಸರಾಗೂ ಮೊದಲೇ ಸಿಎಂ ಬದಲಾವಣೆ ಫಿಕ್ಸ್ ಅನ್ನೋಕೆ ಶುರು ಮಾಡಿದ್ದಾರೆ. ಆದರೆ ಅಶೋಕ್ ಮಾತುಗಳನ್ನು ಲೇವಡಿ ಮಾಡಿರುವ ಕೈ ನಾಯಕರು ಅವರ ಕುರ್ಚಿಯೇ ಭದ್ರವಿಲ್ಲ ಎಂದು ಕಾಲೆಳೆದಿದ್ದಾರೆ. ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. ನೋಡಪ್ಪ, ನಿನಗೆ ಹಂಗೆ ಯಾವುದು ಸಿಗಲ್ಲ. ನಿನ್ನ ಯೋಗದಲ್ಲಿ, ಅವ್ರ ಜಾತಕದಲ್ಲಿ ಗುರು, ಶುಕ್ರ, ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ. ನಿನಗೆ ಒದ್ದು ಕಿತ್ಕೊಬೇಕು. ನೀನು ಅದು ಯಾವಾಗ ಒದ್ದು ಕಿತ್ಕೊಂತೀವಿ ಅವಾಗ ಫಲ ಸಿಗ್ತೈತೆ. ಡಿ ಕೆ ಶಿವಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ ಆಗಬೇಕು. ಅವರು ಭವಿಷ್ಯನೇ ಹೇಳಬೇಕು ಅಂತಕ್ಕಂಥದ್ದು ಅವ್ರಿಗೇನೋ ಇಚ್ಛಾಶಕ್ತಿ ಇದ್ದರೆ ಅದನ್ನೇನಾದರೂ ಅವರು ರೂಢಿ ಮಾಡ್ಕೊಳ್ಬೇಕಂತಿದ್ರೆ ಇಲ್ಲೊಂದು ಬಬಲಾದಿ ಅಂತೇಳಿ ಒಂದು ಮಠ ಅದ. ಅಲ್ಲಿ ಬೇಕಾದರೆ ಒಂದು ತಿಂಗಳು ಅಲ್ಲಿ ಬಂದು ಅಲ್ಲಿ ಕೆಲವೊಂದು ಗ್ರಂಥಗಳಿದ್ದಾವೆ ಕಾಲಜ್ಞಾನದ, ಅದನ್ನು ಅಧ್ಯಯನ ಮಾಡಿ ಅದನ್ನ ಬಗ್ಗೆ ತಿಳ್ಕೊಂಡು ಆಮೇಲೆ ಭವಿಷ್ಯ ಹೇಳೋದು ಒಳ್ಳೆಯದು. ಇಲ್ಲಾಂದರೆ ಸುಮ್ಮನೆ ರಾಜಕೀಯ ಭವಿಷ್ಯಗಳನ್ನು ಹೇಳ್ತಕ್ಕಂಥದ್ದು ಇದು ನಮ್ಮ ಕಡೆ ಒಂದು ಹಳ್ಳಿ ಒಳಗೆ ಗಾದೆ ಮಾತಿದೆ, ದೋಷಿಗಾನಿ ಹಾಂತಿ ಹಾಸಿಗೆಯಾಗ ಸತ್ತು ಹೋದ್ಲು ಅಂತೇಳಿ. ಹಂಗೆ ಯಾರ ಭವಿಷ್ಯನೇ ಯಾರಿಗೆ ಹೇಳೋಕ್ಕಾಗಲ್ಲ. ನನ್ನ ಪ್ರಕಾರ ಈ ತಿಂಗಳಲ್ಲೇ ವಿರೋಧ ಪಕ್ಷದ ನಾಯಕರು ಮತ್ತು BJP ನಾಯಕತ್ವ ಚೇಂಜ್ ಆಗುತ್ತೆ ಅಂತ ಇದೆ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಅವರೇ ತಾನೇ 4-5 ದಿನ ಇದ್ದಿದ್ದು ಡೆಲ್ಲಿನಲ್ಲಿ. ಇಲ್ಲಿ ಅವರು ದಸರಾ ಕಾಯ್ತಾ ಇದ್ದಾರೆ. ದಸರಾಕ್ಕಿಂತ ಮುಂಚೆನೆ BJP ದಿವಾಳಿ ಆಗ್ತಾ ಇದೆ. ಅಲ್ಲಿ ಬಡಪ ಯಾವ ಆರು ವರ್ಷಕ್ಕೆ ಹೇಳಾಕಬೇಕಲ್ಲ. 6 ವರ್ಷಕ್ಕೆ ಅದು ಹೇಳಿಲ್ಲ ಅಂದ್ರೆ ಮತ್ತೆ ಯಾರು ಹೇಳ್ತಾರೆ? ಅವಾಗ ಹೇಳಿಲ್ಲ ಅಂದ್ರೆ ತೆಗೆದ್ಬಿಡ್ತಾರೆ ಅಲ್ಲಿಂದ. ಅದು ಪತ್ರಿಕೆಯಲ್ಲಿ ಬರ್ತಾ ಇದೆ ಅಲ್ಲ, ಅವ್ರು ಲೀಡರ್ ಅಪೋಸಿಷನ್ ಚೇಂಜ್ ಆಗ್ತಾನೆ, ಇವನು ಅಧ್ಯಕ್ಷ ಚೇಂಜ್ ಆಗ್ತಾನೆ. ಹಾಗಾಗಿ ಅವ್ನು ಹೊಡೆದ್ಬಿಟ್ಟಾರ. ಒಂದು ಚಂದ್ರಬಾಬು ಸರ್ಕಾರ ಹೋಗ್ಬೇಕು ಅಂತ ಹೇಳ್ಬಿಟ್ಟಾರೆ. ಅದು ಹೇಳಿಲ್ಲ ಅಂದ್ರೆ ಮತ್ತೆ ನಾವು ಕಷ್ಟ. ನಮಗೆ ಯಾವ ನಿದ್ದೆಲಿ ಅದನ್ನು ಕಾಣಿಸ್ದೆ, ನಿದ್ದೆಲಿ ಏನು ಹೇಳಿಬೋದು ಪಾಪ. ಫಸ್ಟು ಅವ್ರ ಬಿದ್ದಿರುವಂಥ ಹೆಗ್ಣನ ಆಚೆ ಹಾಕಕ್ಕೆ ಕೇಳಿ, ಇನ್ನೊಂದನ್ನು ನೊಣ ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಅಶೋಕ್ ಅವರು ಮಾತುಗಳಿಗೆಲ್ಲ ಅಶೋಕ್ ಅವರು ಇದು ನಾಟ್ ಕಾಂಗ್ರೆಸ್ ಪಾರ್ಟಿ, ಅಶೋಕ್ ಅವರು ನಮ್ಮ BJP ಪಾರ್ಟಿ ಅಧ್ಯಕ್ಷರು. ಅವ್ರದ್ರಲ್ಲಿ ಅಧ್ಯಕ್ಷ ಚೇಂಜ್ ಮಾಡ್ತಾವ್ರೆ, ಅವ್ರದ್ರಲ್ಲಿ ಪದಾಧಿಕಾರಿ, ಅವ್ರು ಡೈಲಿ ಫೈಟಿಂಗ್. ಇನ್ನೊಂದೆಡೆ ಇತ್ತೀಚೆಗೆ KN ರಾಜಣ್ಣ ಹೇಳಿರುವ ಸೆಪ್ಟೆಂಬರ್ ಕ್ರಾಂತಿ ಸೇರಿದಂತೆ BR ಪಾಟೀಲ್ರು ಹೇಳಿರುವ ಕಾಸು ಕೊಟ್ರೆ ಮನೆ ಸಿಗುತ್ತೆ ಎಂಬ ಮಾತುಗಳು ಕೈಪಾಳ್ಯದಲ್ಲಿ ಸದ್ದು ಮಾಡುತ್ತಲೇ ಇವೆ. ಇವುಗಳನ್ನು ಸರಿಪಡಿಸಲೆಂದೇ ಹೈಕಮಾಂಡ್ ಈಗ ರಾಜ್ಯ ಉಸ್ತುವಾರಿ ಸುರ್ಜೇವಾಲರನ್ನ ಬೆಂಗಳೂರಿಗೆ ಕಳಿಸಿದೆ. ಸುರ್ಜೇವಾಲ ಜೊತೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಎಂದು ಸಚಿವ ಜಾರಕಿಹೊಳಿ ಹೇಳಿದ್ರೆ, ಸುರ್ಜೇವಾಲ ನೀಡುವ ವರದಿ ಆಧರಿಸಿ ಕ್ರಮ ಕೈಗೊಳ್ಳುವ ಮಾತುಗಳನ್ನ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಡಿದ್ದಾರೆ. ಕ್ರಾಂತಿಗೆ ಏನು ಸಂಬಂಧ ಇಲ್ಲ. ಜನರ ಸಮಸ್ಯೆ ಇದೆ, ಶಾಸಕರು ಸಮಸ್ಯೆ ಇದೆ, ನೀವೇ ಹೇಳ್ತಿದ್ರಲ್ಲ. ಅದ್ರ ಜೊತೆ ಪ್ರತ್ಯೇಕ ಮಾಡಿ ಪರಿಹಾರ ಮಾಡಲಿಕ್ಕೆ ಬಂದಿದ್ದ. ಈಗ ಸುರ್ಜೇವಾಲ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನ್ ರಿಪೋರ್ಟ್ ತರ್ತಾರೆ, ಏನ್ ಕೇಳ್ತಾರೆ, ಏನೇನ್ ನಡೆದಿದೆ ಅದನ್ನ ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡಿಕೊಂಡು ಆಮೇಲೆ ಮುಂದೆ ಏನ್ ಮಾಡಬೇಕು ಅದನ್ನು ನೋಡ್ತೀವಿ. ಅವರೆಲ್ಲರ ಹೇಳಿಕೆಗೆ ನಾನು ಉತ್ತರ ಕೊಡಂಗಿಲ್ಲ. ನಾನು ಉತ್ತರ ಕೊಡ್ತಕ್ಕಂಥದ್ದು AICC ಲೆವೆಲ್ನಲ್ಲಿ
ಏನ್ ನಡೀತಾ ಇದೆ ಅದರ ಬಗ್ಗೆ ಹೇಳ್ಬಹುದು ಹೊರತಾಗಿ ಇಲ್ಲಿ ಯಾರೋ ಏನೋ ಹೇಳ್ತಾರೆ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಉತ್ತರ ಕೊಟ್ಕೋತ ಹೋದ್ರೆ ಸಾಕಷ್ಟು ಪ್ರಶ್ನೆಗಳವ ಅದರ ಉತ್ತರಗಳನ್ನು ಹುಡುಕಕ್ಕಾಗಲ್ಲ. ಸೆಪ್ಟೆಂಬರ್ ಕ್ರಾಂತಿಗೆ ಸಂಧಾನಕ್ಕಿಳಿದ ಸುರ್ಜೇವಾಲಾ, ಶಾಸಕರ ಜೊತೆ 1-to-1 ಮೀಟ್, ಅಭಿಪ್ರಾಯ ಸಂಗ್ರಹ. ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರು ಬಹಿರಂಗ ಅಸಮಾಧಾನ ಹೊರಹಾಕಿದಾಗ ಮಾತ್ರ ತೇಪೆ ಹಚ್ಚಲು ಬರುವ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಮತ್ತೆ ಡ್ಯೂಟಿಗೆ ಬಂದಿದ್ದಾರೆ. ಇಷ್ಟು ದಿನ ಶಾಸಕರನ್ನ ಮಾತನಾಡಿಸಲು ಸಮಯ ಕೊಡದಿದ್ದ ಉಸ್ತುವಾರಿ ಇಂದು ಶಾಸಕರ ಮಾತುಗಳನ್ನ ಆಲಿಸಲು ಮುಂದಾಗಿದ್ದಾರೆ. ಅಲ್ಲದೆ ಇದೊಂದು ಸುದೀರ್ಘ ಪ್ರಕ್ರಿಯೆ, ಸಂಘಟನಾತ್ಮಕ ಕೆಲಸ ಮಾಡುತ್ತಿದ್ದೀವಿ ಅಂತೆಲ್ಲ ತೇಪೆ ಹಚ್ಚುವ ಕೆಲಸವನ್ನ ಸುರ್ಜೇವಾಲಾ ಮುಂದುವರೆಸಿದ್ದಾರೆ. So this is a longish exercise which will happen almost every week, maybe over a period of month and a half, and we'll discuss with you. Once everything is ready, we'll call our ministers. We will also discuss with our Honorable Chief Minister and Deputy Chief Minister, and then suitable measures for development etc. will be taken. So this is a continuous exercise for introspection and development of the state, and for ensuring that we are able to do best for our people. Any news that is circulated in the media about some leadership change etc. are only a figment of your imagination. This is an organizational exercise we are undertaking. Thank you so much. ಕೆಪಿಸಿಸಿಯ ಭಾರತ್ ಜೋಡೋ ಭವನದಲ್ಲಿ ಶಾಸಕರೊಂದಿಗೆ ಸುರ್ಜೇವಾಲಾ ಇಂದು ಸಭೆ ಮಾಡಿದ್ದಾರೆ. ಹೆಚ್ಚಿನ ಶಾಸಕರ ಜೊತೆ ಮಾತ್ರ 1-to-1 ಮೀಟಿಂಗ್ ಮಾಡಿದ್ದಾರೆ. ಪ್ರಮುಖವಾಗಿ ವಸತಿ ಇಲಾಖೆಯಲ್ಲಿನ ಗೋಲ್ಮಾಲ್ ಬಗ್ಗೆ ಸರ್ಕಾರದ ವಿರುದ್ಧವೇ ದನಿ ಎತ್ತಿದ್ದ ಬಿಆರ್ ಪಾಟೀಲ್ರನ್ನ ಕರೆಸಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರ್ಜೇವಾಲಾ ಮಾತುಕತೆ ನಡೆಸಿದ್ರು. ನಾನು ಸಿಎಂ ಡಿಸಿಎಂ ಸಚಿವರ ಬಗ್ಗೆ ಮಾತನಾಡಿಲ್ಲ. ಮನೆ ಹಂಚಿಕೆಯಲ್ಲಿ ಹಣ ಪಡೆದಿದ್ದ ಬಗ್ಗೆ ಹೇಳಿದ್ದೇನೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಬಡವರಿಗೆ ಮನೆ ನೀಡಲಾಗಿತ್ತು. ನಾನು ನನ್ನ ಆಳಂದ ಕ್ಷೇತ್ರಕ್ಕೆ 2,000 ಮನೆಗಳನ್ನ ಕೇಳಿದ್ದೆ. ವಸತಿ ಇಲಾಖೆಗೆ ನಾನು ಪತ್ರ ಬರೆದಿದ್ದೆ. ನನ್ನ ಪತ್ರಕ್ಕೆ ಯಾವುದೇ ಉತ್ತರ ಬರಲಿಲ್ಲ. ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನೆ ಅಲಾಟ್ ಮಾಡಲಾಗಿದೆ. ನನ್ನ ಶಿಫಾರಸು ಪತ್ರ ಆಗಿದ್ದರೂ ಮನೆ ಅಲಾಟ್ ಮಾಡಿಲ್ಲ. ಪ್ರತಿ ಮನೆಗೆ 5,000 ರಿಂದ 25,000 ರೂಪಾಯಿವರೆಗೆ ಹಣ ಪಡೆದಿದ್ದಾರೆ. ಇದರ ಬಗ್ಗೆ ನಾನು ವಸತಿ ಸಚಿವರ ಆಪ್ತ ಕಾರ್ಯದರ್ಶಿ ಬಳಿ ಹೇಳಿದ್ದೆ. ಆ ಆಡಿಯೋ ವೈರಲ್ ಆಯ್ತು. ನಾನಾಗೆ ಆಡಿಯೋ ಬಿಡುಗಡೆ ಮಾಡಿಲ್ಲ. ಆಡಿಯೋದಲ್ಲಿ ಮಾತನಾಡಿರುವುದು ನಾನೇ. ಸಿಎಂ ಕರೆದು ಮಾತನಾಡಿದ್ದಾರೆ. ಎಲ್ಲವನ್ನೂ ಹೇಳಿದ್ದೇನೆ. ನನಗೆ ಹೈಕಮಾಂಡ್ಲಿಂದ ಕರೆ ಬಂದಿತ್ತು. ಮಾನ್ಯ ಸುರ್ಜೇವಾಲಾ ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು. ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ. ಅವರೆಲ್ಲನೂ ನನ್ನ ವಿಷಯಗಳನ್ನು ನೋಟ್ ಮಾಡಿಕೊಂಡಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಏನು ಮಾಡಿದ್ರೆ ಅವ್ರಿಗೆ ಬಿಟ್ಟಿದ್ದು ಪಕ್ಷಕ್ಕೆ ಬಿಟ್ಟಿದ್ದು. ನಾನು ಹೇಳಿದ್ದಕ್ಕೆ ನಾನು ಬದ್ಧನಾಗಿದ್ದೀನಿ. ನಾನು ಹೇಳೋದನ್ನೆಲ್ಲ ಅಲ್ಲಿ ಹೇಳಿದ್ದೀನಿ. ಅವರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಶಾಸಕರ ಅಸಮಾಧಾನಗಳೆಲ್ಲವೂ ಕೂಡ ಬಗೆಹರಿಬಹುದು. ಯಾಕಂದ್ರೆ ಅದು ಅವರಿಗೆ ಕೇಳಿ. ಗಾಡಿಲ್ಲದ ದಾಖಲೆಗಳೇನಾದ್ರು ಕೊಟ್ಟ ಸರ್? ವಸತಿ ನಿಗಮದಲ್ಲಿ ಅಕ್ರಮ ಆಗಿತ್ತು ಆ ತರದಲ್ಲಿ ಅವ್ರು ಕೇಳಿಲ್ಲ, ನಾನು ಕೊಟ್ಟಿಲ್ಲ. ಬಿಆರ್ ಪಾಟೀಲ್ ಬಳಿಕ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದ ಶಾಸಕರು ಅಭಿಪ್ರಾಯ ಸಂಗ್ರಹ ಮಾಡಿದ್ರು. ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ, ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ತಮ್ಮ ಸಮಸ್ಯೆ ಹೇಳಿಕೊಂಡ್ರು. ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲೂ ಎದ್ದಿರುವ ಬಣ ರಾಜಕೀಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಮೊದಲಿಗೆ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ತಮ್ಮ ನೋವುಗಳನ್ನ ಹೇಳಿಕೊಂಡ್ರು. ನಾನು 3 ಬಾರಿ ಗೆದ್ದಿದ್ದೇನೆ. ಅನುದಾನ ಕಡಿಮೆ ಆಗ್ತಿದೆ. ಗ್ಯಾರಂಟಿಗಳಿಂದ ಬಡವರ ಹೊಟ್ಟೆ ತುಂಬಿದೆ. ಶಾಸಕರ ಅನುದಾನಕ್ಕೆ ಕತ್ತರಿ ಬಿದ್ದಿದೆ. ಚರಂಡಿ, ಬೀದಿ ದೀಪ, ರಸ್ತೆ ಹೀಗೆ ಯಾವ ಕೆಲಸವೂ ಆಗ್ತಿಲ್ಲ. ಮುಖ್ಯಮಂತ್ರಿಗೆ ಹೇಳಿ ಶಾಸಕರಿಗೆ ಅನುದಾನ ಕೊಡಿಸಿ. ಕೆಲ ಸಚಿವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಶಾಸಕರ ಮನವಿ ಕೇಳಲ್ಲ. ಬದಲಾವಣೆ ಅಂತಿದ್ದಾರೆ. ಎಲ್ಲದಕ್ಕೂ ಸ್ಪಷ್ಟತೆ ಸಿಗಬೇಕು. ಸಂಪುಟ ಸೇರಿ ಜನರ ಕೆಲಸ ಮಾಡೋ ಆಸೆಗಿದೆ. ಅವಕಾಶ ಕೊಡಿ. ಮನಸ್ಸು ಬಿಚ್ಚಿ ಮಾತಾಡಿದ್ದೇವೆ. ಸಚಿವರುಗಳಿಂದ ಕೆಲಸ ಆಗ್ತಾ ಇಲ್ಲ ಮಾತ್ರ ಹೇಳಿದ್ದೇವೆ. ಸಚಿವರು ಅಧಿಕಾರಿಗಳಾಗ ಪೈರುಗಳನ್ನೇ ಆಗ್ತಾ ಹೋದ ವರ್ಷಗಟ್ಟಲೆ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತದೆ ಆ ಬಗ್ಗೆನೂ ಮಾತಾಡಿದ್ದೇವೆ. ಮತ್ತು ಕೆಲವು ಸಚಿವರಾಗುತ್ತದೆ, ನಾನು ನಿನಗೆ ನೀ ನನಗೆ, ನಿನಗೆ ನನಗೆ ಕೊಡು ನನಗೆ ನೀನು ಕೊಡ್ತೀನಿ, ಇದಾಗಿದೆ. ಇದನ್ನು ಆಗಬಾರ್ದು ಅಂತ ಕೂಡ ಗಮನ ತಂದಿದ್ದೇವೆ. ಖಂಡಿತ ಕೂಡ ಸಿದ್ದರಾಮಯ್ಯ. ಅದಾದ ಬಳಿಕ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಸರದಿ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಒಂದಷ್ಟು ಸಲಹೆ ಕೊಟ್ಟಿದ್ದಾರಂತೆ. ಭಿನ್ನಾಭಿಪ್ರಾಯಗಳು ಏನೇ ಇರಲಿ
ಸಿಎಂ ಡಿಸಿಎಂ ಸರಿ ಮಾಡಿಕೊಳ್ಬೇಕು. ಬಡವರ ಉದ್ಧಾರ ಮಾಡುವ ಕೆಲಸಗಳ ಬಗ್ಗೆ ನಿಗಾ ವಹಿಸಬೇಕು. ಗ್ಯಾರಂಟಿಗಳಿಗೆ ಅರ್ಧ ಹಣ ಹೋಗ್ತಿದೆ. ಕ್ಷೇತ್ರಗಳ ಅಭಿವೃದ್ಧಿಗೂ ಅನುದಾನ ಬೇಕು. ಸರ್ಕಾರದ 60 ಭಾಗ ಅಷ್ಟು ಅನುದಾನ ಏನಿದೆ ಅದು ಗ್ಯಾರಂಟಿ ಯೋಜನೆಗೆ ಉಪಯೋಗ ಆಗ್ತಾ ಇದೆ. ಅದಾದ್ಮೇಲೆ ಅಭಿವೃದ್ಧಿ ಆಗಬೇಕು, ಕ್ಷೇತ್ರನೂ ಅಭಿವೃದ್ಧಿ ಆಗಬೇಕು. ಶಾಸಕರು ಕೂಡ 5 ವರ್ಷದಲ್ಲಿ ಏನೆಲ್ಲ ಮಾಡ್ತೀವಿ, ಜನಗಳಿಗೆ ಭರವಸೆ ಕೊಟ್ಟಿರ್ತಾರೆ, ಆಶ್ವಾಸನೆ ಕೊಟ್ಟಿರ್ತಾರೆ, ಮಾಡಬೇಕು. ಅದ್ರ ಬಗ್ಗೆನೂ ದೂರದೃಷ್ಟಿಯಿಂದ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೂ ಸುರ್ಜೇವಾಲಾ ಸಭೆಗೆ ಆಹ್ವಾನ ಹೋಗಿತ್ತು. ಕ್ಷೇತ್ರದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಆಗಿರುವ ಅನ್ಯಾಯಗಳ ವಿರುದ್ಧ ಹೋರಾಡಿದ್ದೇನೆ, ಅದರಿಂದ ಕೇಸ್ ಹಾಕಿದ್ದಾರೆ, ಯಾವುದಕ್ಕೂ ಹೆದರಲ್ಲ ಎಂದಿದ್ದಾರಂತೆ. ಬಿಜೆಪಿಯವರು ಕೆಲವರು ಭಾಳ ನನ್ನ ಮೇಲೆ ಪ್ರೀತಿ ತೋರಿಸಿ ಒಂದು 7-8 ಡಿಫಾಮೇಷನ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅದು 70 ಆದರೂ ಹೆದರಬಾರ್ದು ಅಂತ ಒಂದು ಪುಟ್ಟ. ಹೀಗೆ ಒಂದು ಕಡೆ ಸುರ್ಜೇವಾಲಾ ಪಕ್ಷ ಸಂಘಟನೆ, ಡ್ಯಾಮೇಜ್ ಕಂಟ್ರೋಲ್, ಶಾಸಕರ ಅಸಮಾಧಾನ ತಣಿಸುವುದು ಹಾಗೂ ಪಕ್ಷದ ಸಂಘಟನೆಯನ್ನ ಬಲಪಡಿಸುವುದು ಅಂತೆಲ್ಲ ಹೇಳಿಕೊಂಡು ಶಾಸಕರ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ಆದರೆ ಸಿಕ್ಕಿದ್ದೇ ಚಾನ್ಸ್ ಎಂಬ ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರು ಮಾತ್ರ ಡಿಕೆಶಿಗೆ ಮುಖ್ಯಮಂತ್ರಿಯಾಗಲು ಅವಕಾಶ ಮಾಡಿಕೊಡಬೇಕು ಎಂಬ ಮನವಿಯನ್ನ ಬಹಿರಂಗವಾಗಿಯೇ ವ್ಯಕ್ತಪಡಿಸಲು ಶುರು ಮಾಡಿದ್ದಾರೆ. ಯಾರು ಕೂಡ ನಾನು ಮುಖ್ಯಮಂತ್ರಿ ಮಾಡ್ಲಿಕ್ಕಾಗಲ್ಲ, ನಾನು ಮುಖ್ಯಮಂತ್ರಿ ಬೇಡ ಅಂತ ಹೇಳಲಿಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಅವ್ರು ಮುಖ್ಯಮಂತ್ರಿ ಆಗಬೇಕು. ಆದರೆ ನಮ್ಮ ಅಭಿಪ್ರಾಯ ಏನಂತಂದ್ರೆ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಅವರು ಕೂಡ ಪ್ರಯತ್ನ ಪಟ್ಟಿರೋದ್ರಿಂದ ಅವ್ರಿಗೂ ಒಂದು ಅವಕಾಶವನ್ನು ಹೈಕಮಾಂಡ್ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ಈ ಒಂದು ಅವಧಿ ನನ್ನ ಮುಖ್ಯಮಂತ್ರಿ ಆಯ್ತಾರೆ ಸರ್, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ಗೆ ಎಲ್ಲ ವಿಚಾರ ಗೊತ್ತಿರೋದ್ರಿಂದ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಒಂದು ಕಡೆ ಒಗ್ಗಟ್ಟಿನ ಮಂತ್ರ, ಇನ್ನೊಂದು ಕಡೆ ಸಂಧಾನ ತಂತ್ರ, ಇದರ ನಡುವೆ ಕುರ್ಚಿಯನ್ನ ಪಡೆಯುವ ಆಸೆ. ಹೀಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಒಟ್ಟಿಗೆ ನಡೆಯುತ್ತಲಿದೆ. ಸಂಧಾನಕ್ಕೆ ಬಂದಿರೋ ಸುರ್ಜೇವಾಲಾ ಹೈಕಮಾಂಡ್ಗೆ ಮುಟ್ಟಿಸೋ ವರದಿಗೂ ಮೊದಲೇ ಶಾಸಕರು ತಮ್ಮ ಅಭಿಪ್ರಾಯಗಳನ್ನ ಬಹಿರಂಗಪಡಿಸಲು ಶುರು ಮಾಡಿದ್ದಾರೆ. ಹೀಗಾಗಿ ಉಸ್ತುವಾರಿ ನೀಡುವ ವರದಿ ಆಧಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸದ್ಯದಲ್ಲಿ ಬಿರುಕಿಗೆ ತೇಪೆ ಹಚ್ಚುವಂತಹ ಬಿರುಸಿನ ಕಾರ್ಯಕ್ರಮ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಯಾವ ಸ್ವರೂಪದಲ್ಲಿ ಈ ಬಿರುಕುಗಳೆಲ್ಲವೂ ಮುಚ್ಚಿ ಹೋಗ್ತವೆ, ಅದು ಎಷ್ಟು ದೀರ್ಘಕಾಲ ಈ ತೇಪೆ ಬಾಳಿಕೆ ಬರುತ್ತೆ ಅನ್ನೋಂಥದ್ದು ಕೂಡ ನೋಡಬೇಕಾಗಿದೆ. ಮತ್ತಿನ್ಯಾರು ಬಹಿರಂಗ ಹೇಳಿಕೆ ಕೊಡ್ತಾರೆ ಮತ್ತು ಅದು ಯಾವಾಗ ಕೊಡ್ತಾರೆ, ಇದರ ಕುತೂಹಲ ಇದ್ದೇ ಇರುವಂಥದ್ದು.